ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಧನಸ್ಸು ರಾಶಿಯವರೇ, 2026 ಫೆಬ್ರವರಿ ಮಾಸ ಭವಿಷ್ಯ ತಿಳಿದುಕೊಳ್ಳೋಣ. ಈ ಫೆಬ್ರವರಿ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರುತ್ತದೆ? ಯಾವ ಕ್ಷೇತ್ರಗಳಲ್ಲಿ ಲಾಭ, ಯಾವ ಕಡೆ ಎಚ್ಚರಿಕೆ ಅಗತ್ಯ, ಹಣಕಾಸಿನ ಸ್ಥಿತಿ ಹೇಗಿರುತ್ತದೆ, ನಿಮ್ಮೊಳಗೆ ಕಾಡುತ್ತಾ ಇರುವಂತಹ ಸಮಸ್ಯೆಗಳು ಸರಿಯಾಗುತ್ತಾ ಇಲ್ಲವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋ ಕೊನೆಯಲ್ಲಿ ಒಂದು ಅದ್ಭುತ ಪರಿಹಾರದ ಜೊತೆಗೆ ನಿಮಗೆ ಸ್ಪಷ್ಟವಾಗಿ ಸಿಗಲಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಯಾವ ರೀತಿಯ ಬದಲಾವಣೆ ಇದೆ, ಯಾವ ಪರಿಹಾರ ಮಾಡಬೇಕೆಂದು ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಧನಸ್ಸು ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಎಂದು ಪ್ರಾರ್ಥಿಸುತ್ತಾ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಗುರು ಎಂದರೆ ಜ್ಞಾನ, ಧರ್ಮ, ನೀತಿ, ಸತ್ಯ ಇವೆಲ್ಲದರ ಪ್ರತೀಕವೇ ಗುರು. ಗುರು ಯಾವ ರಾಶಿಯನ್ನು ಅಧಿಪತ್ಯ ಮಾಡುತ್ತಾನೋ ಆ ರಾಶಿಯವರು ಸ್ವಾಭಾವಿಕವಾಗಿ ಒಳ್ಳೆಯ ಮನಸ್ಸು ಮತ್ತು ಒಳ್ಳೆಯ ಉದ್ದೇಶ ಹೊಂದಿರುತ್ತಾರೆ. ಗುರುಗ್ರಹ ಕಾರ್ಯತತ್ವ ಹೊಂದಿರುವುದು ವಿದ್ಯಾಭ್ಯಾಸ, ಧರ್ಮ ಮತ್ತು ಆಧ್ಯಾತ್ಮ, ಗುರು ಶಿಷ್ಯ ಸಂಬಂಧ, ಮಕ್ಕಳ ಭಾಗ್ಯ, ಮದುವೆ ನಂತರದ ಸುಖ ಹಾಗೂ ಹಣಕಾಸಿನಲ್ಲಿ ಸ್ಥಿರತೆ ಜೀವನದ ದಿಕ್ಕು. ಇದರರ್ಥ ಏನೆಂದರೆ ಧನಸ್ಸು ರಾಶಿಯವರ ಜೀವನದಲ್ಲಿ ಹಣ ಮಾತ್ರ ಮುಖ್ಯ ಅಲ್ಲ, ಅರ್ಥ, ಮೌಲ್ಯ, ಅಂತರಂಗದ ತೃಪ್ತಿ ಇವೆಲ್ಲವೂ ತುಂಬ ಮುಖ್ಯ. ಈ ಸಮಯದಲ್ಲಿ ಗುರು ತನ್ನ ಶಕ್ತಿಯನ್ನು ಕಲಿಕೆ, ಅನುಭವ ಹಾಗೂ ಮಾರ್ಗದರ್ಶನ ಇವುಗಳ ಮೂಲಕ ಕೊಡುತ್ತಾ ಇದ್ದಾನೆ. ಗುರು ಬಲವಾದ ಸ್ಥಾನದಲ್ಲಿದ್ದಾಗ ಧನಸ್ಸು ರಾಶಿಯವರಿಗೆ ತಡವಾದರೂ ಸರಿ ಫಲ ಸಿಗುತ್ತದೆ. ಕಷ್ಟದ ನಂತರ ನೆಮ್ಮದಿ ಬರುತ್ತದೆ, ನಷ್ಟದ ನಂತರ ಲಾಭ ಕಾಣಿಸುತ್ತದೆ. ಗುರು ಎಂದಿಗೂ ತಕ್ಷಣ ಫಲ ಕೊಡುವುದಿಲ್ಲ, ಆದರೆ ನ್ಯಾಯವಾಗಿ ಫಲ ಕೊಡುತ್ತಾನೆ. ಧನಸ್ಸು ರಾಶಿಯವರಿಗೆ ಗುರು ನೀಡುತ್ತಿರುವ ಪ್ರಮುಖ ಫಲಗಳು: ವಿದ್ಯಾಭ್ಯಾಸದಲ್ಲಿ ಬೆಳವಣಿಗೆ, ಹೊಸ ವಿಷಯ ಕಲಿಯುವಂತಹ ಅವಕಾಶ, ಜೀವನದಲ್ಲಿ ದಿಕ್ಕು ಸ್ಪಷ್ಟವಾಗುತ್ತದೆ ಹಾಗೂ ಒಳ್ಳೆಯ ಜನರ ಪರಿಚಯವಾಗುತ್ತದೆ. ಹಿರಿಯರಿಂದ ಸಹಾಯ ದೊರೆಯುತ್ತದೆ, ಧಾರ್ಮಿಕ ಚಿಂತನೆಗಳು ಹೆಚ್ಚಾಗುತ್ತದೆ. ಕೆಲವರಿಗೆ ಮದುವೆ ವಿಚಾರದಲ್ಲಿ ಚಲನೆ ನಡೆಯುತ್ತದೆ, ಮಕ್ಕಳ ಭಾಗ್ಯ ಉಂಟಾಗುತ್ತದೆ ಹಾಗೂ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ. ಈ ಎಲ್ಲವೂ ಗುರು ಕೃಪೆಯಿಂದ ಸಾಧ್ಯ. ಧನಸ್ಸು ರಾಶಿಯವರ ಗುಣವನ್ನು ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ ಸ್ವತಂತ್ರವಾದಂತಹ ಆತ್ಮ. ಇವರು ಯಾರ ಅಧೀನದಲ್ಲೂ ಇರುವುದಕ್ಕೆ ಇಷ್ಟಪಡುವುದಿಲ್ಲ, ಸುಳ್ಳು ಮಾತನ್ನು ಸಹಿಸುವುದಿಲ್ಲ, ನೇರವಾಗಿ ಮಾತನಾಡುತ್ತಾರೆ ಹಾಗೂ ಒಳ್ಳೆಯ ಮನಸ್ಸು ಇರುತ್ತದೆ ಇವರಿಗೆ. ಹೊರಗೆ ಕಠಿಣನಂತೆ ಕಾಣಬಹುದು, ಆದರೆ ಒಳಗೆ ತುಂಬಾ ಮೃದುವಾದ ಮನಸ್ಸಿನವರು. ಇವರಿಗೆ ಬೇರೆಯವರ ತೋರಿಕೆ ಜೀವನ ಬೇಡ, ನಿಜವಾದ ಬದುಕು ಬೇಕು. ಧನಸ್ಸು ರಾಶಿಯವರ ಮನಸ್ಸು ಯಾವತ್ತೂ ಒಂದೇ ಕಡೆ ನಿಲ್ಲಲ್ಲ. ಯೋಚನೆ, ಪ್ರಶ್ನೆ, ಹುಡುಕಾಟ ಇವು ಯಾವತ್ತೂ ನಡೆಯುತ್ತಲೇ ಇರುತ್ತದೆ ಅವರ ಮನಸ್ಸಿನಲ್ಲಿ. ಅದಕ್ಕೆ ಕೆಲವೊಮ್ಮೆ ಇವರು ಒಂಟಿಯಾಗಿರುವುದನ್ನೇ ಇಷ್ಟಪಡುತ್ತಾರೆ. ಒಂಟಿಯಾಗಿದ್ದರೆ ಯೋಚನೆ ಮಾಡಬಹುದು, ಜೀವನ ಅರ್ಥ ಮಾಡಿಕೊಳ್ಳಬಹುದು ಅಂತ ಇವರ ಭಾವನೆ. ಇವರು ಒಳ್ಳೆಯದು ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಮೋಸ ಸಿಕ್ಕ ಸಂಬಂಧಗಳು ಬಹಳ ಇರುತ್ತದೆ. ಆದರೂ ಕೂಡ ಇವರು ತಮ್ಮ ಒಳ್ಳೆಯತನವನ್ನು ಬಿಡುವುದಿಲ್ಲ. ಅದೇ ಇವರ ಶಕ್ತಿ, ಇದೇ ಅವರ ದುರ್ಬಲತೆಯೂ ಹೌದು. ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ಗೌರವ, ಸ್ವಾತಂತ್ರ್ಯ, ಸತ್ಯ, ಆತ್ಮಸಂತೋಷ ಇವೆಲ್ಲವೂ ತುಂಬ ಮುಖ್ಯ. ಹಣ ಬಂದರೂ ಸಂತೋಷ, ಹಣ ಇಲ್ಲದಿದ್ದರೂ ಆತ್ಮಗೌರವ ಇದ್ದರೆ ಸಾಕು ಅನ್ನುವ ಮನಸ್ಸು ಇವರದ್ದು. ಇಂತಹ ಹೃದಯ ಹೊಂದಿರುವ ಧನಸ್ಸು ರಾಶಿಯವರಿಗೆ 2026 ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡೋಣ. ವ್ಯಾಪಾರ ವ್ಯವಹಾರ ನೋಡುವುದಾದರೆ ಧನಸ್ಸು ರಾಶಿಯವರ ಜೀವನದಲ್ಲಿ ಉದ್ಯೋಗ ಮತ್ತು ವ್ಯಾಪಾರ ಅಂದರೆ ಕೇವಲ ಹಣ ಸಂಪಾದನೆ ಅಲ್ಲ, ಅದು ಗೌರವ, ಅದು ಅವರ ಗುರುತು ಹಾಗೂ ಅವರ ಆತ್ಮತೃಪ್ತಿ. ಧನಸ್ಸು ರಾಶಿಯ ಅಧಿಪತಿ ಗುರು ಆದ್ದರಿಂದ ಗುರು ಯಾವತ್ತೂ ಶ್ರಮಕ್ಕೆ ನ್ಯಾಯ ಕೊಡುತ್ತಾನೆ. ತಕ್ಷಣ ಹಣ ಅಲ್ಲ, ಆದರೆ ಶಾಶ್ವತ ಫಲ ಕೊಡುತ್ತಾನೆ. ಈ ಫೆಬ್ರವರಿಯಲ್ಲಿ ಗುರುಗ್ರಹದ ಪ್ರಭಾವದಿಂದ ಧನಸ್ಸು ರಾಶಿಯವರಿಗೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತದೆ. ನೀವು ಮಾಡದ ಕೆಲಸಕ್ಕೆ ಗುರುತು ಸಿಗುತ್ತದೆ. ಕೆಲವೊಮ್ಮೆ ಕೆಲಸದ ಒತ್ತಡ ಜಾಸ್ತಿ ಆಗಬಹುದು, ಆದರೆ ಅದು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂತಹ ಒತ್ತಡ. ಇನ್ನು ಉದ್ಯೋಗದಲ್ಲಿರುವವರಿಗೆ ಯಾವ ರೀತಿ ಫಲ ಇದೆ ಅಂತ ನೋಡುವುದಾದರೆ ನೀವು ಸರ್ಕಾರಿ, ಖಾಸಗಿ, ಕಾಂಟ್ರಾಕ್ಟ್ ಕೆಲಸ
ಈ ಕ್ಷೇತ್ರಗಳಲ್ಲೇ ಇದ್ದರೂ ಈ ತಿಂಗಳಲ್ಲಿ ನೀವು ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುತ್ತೀರಿ. ನಿಮ್ಮ ಶ್ರದ್ಧೆ ಮತ್ತು ನಿಯತ್ತಿಗೆ ಮೆಚ್ಚುಗೆ ಸಿಗುತ್ತದೆ. ಕೆಲವರಿಗೆ ಪ್ರಮೋಷನ್ ಬಗ್ಗೆ ಮಾತುಕತೆ ಆಗಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಟ್ರಾನ್ಸ್ಫರ್ ಅಥವಾ ಪೋಸ್ಟಿಂಗ್ ಇವುಗಳ ಸೂಚನೆಯು ಕಾಣಿಸಿಕೊಳ್ಳಬಹುದು. ಒಂದು ಮಾತು ನೆನಪಿಡಿ, ಈ ತಿಂಗಳಲ್ಲಿ ಮಾತಿಗಿಂತ ಕೆಲಸವೇ ನಿಮ್ಮ ಶಕ್ತಿಯಾಗಬೇಕು. ಇನ್ನು ಧನಸ್ಸು ರಾಶಿಯವರೇ, ನಿಮ್ಮ ನೇರ ಮಾತು ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗಬಹುದು. ಕಚೇರಿಯಲ್ಲಿ ಅತಿಯಾಗಿ ಓಪನ್ ಅಪ್ ಆಗಬೇಡಿ. ಎಲ್ಲರಿಗೂ ನಿಮ್ಮ ಪ್ಲಾನ್ ಹೇಳಬೇಡಿ. ವಾದ ವಿವಾದಗಳಿಂದ ದೂರ ಇರಿ. ಶಾಂತವಾಗಿ ಕೆಲಸ ಮಾಡಿದರೆ ನಿಮ್ಮ ಪಾಲಿಗೆ ಲಾಭವೇ ಲಾಭವಾಗುತ್ತದೆ. ಈ ತಿಂಗಳು ವ್ಯಾಪಾರಸ್ಥರಿಗಂತೂ ಈ ತಿಂಗಳು ಮಿಶ್ರ ಫಲಗಳು ದೊರೆಯುತ್ತದೆ. ಲಾಭದ ಅವಕಾಶ ಇದೆ. ಹೊಸ ಡೀಲ್ ಬರಬಹುದು. ಹೊಸ ಸಂಪರ್ಕಗಳು ಸಿಗಬಹುದು. ಆದರೆ ಯಾರನ್ನು ಅಂಧವಾಗಿ ನಂಬಬೇಡಿ. ಸಾಲ ಕೊಡುವ ಮುನ್ನ 2 ಬಾರಿ ಯೋಚಿಸಿ. ಸಹಿ ಮಾಡುವ ಮುನ್ನ ದಾಖಲೆಗಳನ್ನು ಚೆಕ್ ಮಾಡಿ. ಹಣ ಬರುತ್ತೆ, ಆದರೆ ಹಣ ಉಳಿಸಿಕೊಳ್ಳುವುದು ಈ ತಿಂಗಳ ನಿಮ್ಮ ದೊಡ್ಡ ಪಾಠವಾಗುತ್ತದೆ. ಇನ್ನು ಈ ತಿಂಗಳು ಹಣಕಾಸಿನ ನಿರ್ಧಾರಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಈ ಫೆಬ್ರವರಿ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ದೊಡ್ಡ ಹೂಡಿಕೆ ಯೋಜನೆ ಬರಬಹುದು. ಹೊಸ ವ್ಯಾಪಾರ, ದೊಡ್ಡ ಸ್ಟಾಕ್, ವಾಹನ ಅಥವಾ ಆಸ್ತಿ ಖರೀದಿ, ಇದರಲ್ಲಿ ಸಾಲ ಮಾಡಿಕೊಂಡು ಮುಂದುವರಿಯಬೇಡಿ. ನಿಮ್ಮ ಕೈಯಲ್ಲಿ ಇರುವ ಹಣಕ್ಕೆ ಅನುಗುಣವಾಗಿ ನಡೆದುಕೊಂಡರೆ ನಂತರ ನೆಮ್ಮದಿ ಸಿಗುತ್ತದೆ. ಹಾಗೂ ಈ ತಿಂಗಳಲ್ಲಿ ಹಿರಿಯ ಅಧಿಕಾರಿಗಳು, ರಾಜಕೀಯ ಅಥವಾ ಸಮಾಜದಲ್ಲಿ ಸ್ಥಾನ ಹೊಂದಿರುವವರು, ಅನುಭವಿಯಾದಂತಹ ವ್ಯಕ್ತಿಗಳು, ಇವರ ಪರಿಚಯ ನಿಮಗೆ ಲಾಭವನ್ನು ತಂದುಕೊಡುತ್ತದೆ. ಒಂದು ಮಾತು, ಒಂದು ಸಲಹೆ ಅಥವಾ ಒಂದು ಅವಕಾಶ ನಿಮ್ಮ ಮುಂದಿನ ದಾರಿಗೆ ಬಾಗಿಲು ತೆರೆದುಕೊಡಬಹುದು. ನಿರುದ್ಯೋಗಿಗಳಿಗೆ ಒಂದು ಸೂಚನೆ: ಇನ್ನು ಕೆಲಸ ಸಿಗದೇ ಇದ್ದರೆ ಈ ತಿಂಗಳಲ್ಲಿ ಇಂಟರ್ವ್ಯೂ ಕಾಲ್, ಅಪ್ಲಿಕೇಶನ್ ರೆಸ್ಪಾನ್ಸ್, ಶಾರ್ಟ್ ಲಿಸ್ಟ್ ಇವುಗಳ ಸೂಚನೆ ಇದೆ. ತಕ್ಷಣ ಕೆಲಸ ಸಿಗದಿದ್ದರೂ ನಿಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಗುರು ನಿಮ್ಮ ಶ್ರಮವನ್ನು ಖಾಲಿ ಬಿಡುವುದಿಲ್ಲ. ಇನ್ನು ವಿದ್ಯಾರ್ಥಿಗಳೇ, ಧನಸ್ಸು ರಾಶಿಯವರ ಅಧಿಪತಿ ಗುರುಗ್ರಹ. ಗುರು ಎಂದರೆ ಜ್ಞಾನ, ಗುರು ಎಂದರೆ ಮಾರ್ಗದರ್ಶನ, ಗುರು ಅಂದರೆ ಬದುಕಿಗೆ ದಾರಿ ತೋರಿಸುವಂತಹ ಬೆಳಕು. ಈ ಫೆಬ್ರವರಿಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಕಲಿಕೆ ಮಾಡುತ್ತಾ ಇರುವವರಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹೊಸ ವಿಷಯಗಳನ್ನು ಕಲಿಯುವಂತಹ ಕುತೂಹಲ ಬರುತ್ತದೆ. ಕಷ್ಟವಾದ ವಿಷಯಗಳು ನಿಧಾನವಾಗಿ ಅರ್ಥವಾಗುತ್ತದೆ. ವಿದ್ಯಾರ್ಥಿಗಳಾದ ನೀವು ಈ ತಿಂಗಳಲ್ಲಿ ಸ್ವಲ್ಪ ಶ್ರಮ ಹಾಕಿದರೆ ಅದಕ್ಕೆ ತಕ್ಕ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಪರೀಕ್ಷೆಗೆ ತಯಾರಿ ಮಾಡುತ್ತಾ ಇದ್ದವರಿಗೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಾ ಇದ್ದವರಿಗೆ ಅಥವಾ ಹೊಸ ಕೋರ್ಸ್ ಶುರು ಮಾಡುವ ಯೋಚನೆಯಲ್ಲಿದ್ದವರಿಗೆ ಈ ತಿಂಗಳು ಅನುಕೂಲಕರ ಬದಲಾವಣೆ ಕಾಣುತ್ತದೆ. ಇನ್ನು ಕುಟುಂಬ ಜೀವನದಲ್ಲಿ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಮಿಶ್ರ ಅನುಭವ ಕೊಡುತ್ತದೆ. ಮನೆಯವರ ಜೊತೆ ಸಮಯ ಕಳೆಯುವಂತಹ ಅವಕಾಶ ಸಿಗುತ್ತದೆ. ಮಕ್ಕಳ ವಿಷಯದಲ್ಲಿ ಚಿಂತೆ, ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇವೆಲ್ಲವೂ ಒಂದೇ ಸಮಯದಲ್ಲಿ ಬರುತ್ತದೆ. ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ಮಾತನಾಡಿಕೊಂಡು ಬಗೆಹರಿಸಿದರೆ, ಈಗೋ ಬದಿಗೆ ಇಟ್ಟರೆ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡರೆ ಈ ಸಂಬಂಧ ಇನ್ನಷ್ಟು ಬಲವಾಗುತ್ತದೆ. ಮಕ್ಕಳ ವಿಷಯದಲ್ಲಿ ಶಿಕ್ಷಣ, ಭವಿಷ್ಯ, ಮದುವೆ ಇವುಗಳ ಬಗ್ಗೆ ನಿಮ್ಮ ಮನಸ್ಸು ಹೆಚ್ಚು ಯೋಚನೆ ಮಾಡಬಹುದು. ಆದರೆ ಭಯ ಬೇಡ, ನಿಧಾನವಾಗಿ ವಿಷಯಗಳು ಸರಿಯಾದ ದಾರಿಗೆ ಬರುತ್ತವೆ. ಈ ತಿಂಗಳಲ್ಲಿ ಕುಟುಂಬದ ಜೊತೆ ಒಂದು ಸಣ್ಣ ಪ್ರವಾಸ ಅಥವಾ ಒಟ್ಟಿಗೆ ಸಮಯ ಕಳೆಯುವಂತಹ ಅವಕಾಶ ಸಿಕ್ಕರೆ ಮನಸ್ಸು ತುಂಬಾ ನೆಮ್ಮದಿಯಾಗಿರುತ್ತದೆ. ಧನಸ್ಸು ರಾಶಿಯವರೇ, ಜೀವನ ಅನ್ನುವುದು ಯಾವತ್ತೂ ಒಂದೇ ಥರ ಇರುವುದಿಲ್ಲ. ಕೆಲವೊಮ್ಮೆ ನಗು, ಕೆಲವೊಮ್ಮೆ ನಿಟ್ಟುಸಿರು, ಕೆಲವೊಮ್ಮೆ ಜಯ, ಕೆಲವೊಮ್ಮೆ ಪಾಠ. ಈ ಫೆಬ್ರವರಿ ತಿಂಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮನ್ನು ಬಲಪಡಿಸಲು ಬಂದಿರುವಂತಹ ಸಮಯ. ಕೆಲ ಕಡೆ ಸಹನೆ ಬೇಕಾಗಿರುತ್ತದೆ, ಕೆಲವೊಂದು ಸಂದರ್ಭಗಳಲ್ಲಿ ಸಹನೆ ಬೇಕಾಗಿರುತ್ತದೆ, ಕೆಲವೊಂದು ಸಂದರ್ಭಗಳಲ್ಲಿ ನಿರ್ಧಾರ ಬೇಕಾಗುತ್ತದೆ, ಕೆಲವು ಕಡೆ ದೇವರ ಮೇಲೆ ನಂಬಿಕೆ ಬೇಕಾಗುತ್ತದೆ. ಆದರೆ ಒಂದು ಮಾತು ಖಚಿತ, ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ. ಗುರುಕೃಪೆ ನಿಮ್ಮ ಜೊತೆ ಇದೆ. ತಡವಾದರೂ ನಿಮ್ಮ ಪಾಲಿನ ಒಳ್ಳೆಯದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಮನಸ್ಸು ನೋವಾದಾಗ ಈ ಮಾತನ್ನು ನೆನಪು ಮಾಡಿಕೊಳ್ಳಿ: ದೇವರು ಯಾವತ್ತೂ ತಡ ಮಾಡುತ್ತಾನೆ, ಆದರೆ ತಪ್ಪು ಮಾಡುವುದಿಲ್ಲ. ತಡವಾದರೂ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಕೊಟ್ಟೇ ಕೊಡುತ್ತಾನೆ ದೈವ. ಧನಸ್ಸು ರಾಶಿಯವರೇ, ಈ ಫೆಬ್ರವರಿಯಲ್ಲಿ ಈ ಸಣ್ಣ ಪರಿಹಾರಗಳು ಮಾಡಿದ್ದರೆ ಮನಸ್ಸಿಗೂ ಶಾಂತಿ, ಬದುಕಿಗೂ ದಾರಿ ಸಿಗುತ್ತದೆ. ಪ್ರತಿ ಗುರುವಾರ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಹೂ ಅಥವಾ ಹಳದಿ ಹಣ್ಣು ದೇವರಿಗೆ ಅರ್ಪಿಸಿ. ಸಾಧ್ಯವಾದರೆ ಬಡವರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಳದಿ ಬಣ್ಣದ ಆಹಾರ ಅಥವಾ ವಸ್ತು ದಾನ ಮಾಡಿ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯ ಶ್ರೀ ಮಹಾವಿಷ್ಣು ಅಥವಾ ಗುರುದೇವರ ಪ್ರಾರ್ಥನೆ ಮಾಡಿ. ವಿಷ್ಣು ಸಹಸ್ರನಾಮ ಅಥವಾ ಗುರು ಸ್ತೋತ್ರ ಕೇಳಿದರೂ ಸಾಕು, ಮನಸ್ಸಿಗೆ ಶಕ್ತಿ ಬರುತ್ತದೆ. ವಾರಕ್ಕೆ ಕನಿಷ್ಠ 1 ಬಾರಿ ಹಸಿದವರಿಗೆ ಅನ್ನ ಕೊಡಿ. ಹಸು, ನಾಯಿ, ಪಕ್ಷಿಗಳಿಗೆ ಆಹಾರ ಹಾಕಿ.
ಈ ಸೇವೆ ನಿಮ್ಮ ಕಷ್ಟಗಳಿಗೆ ನಿಧಾನವಾಗಿ ಪರಿಹಾರ ಸಿಗುತ್ತದೆ. ಯಾರ ಜೊತೆಯಲ್ಲೂ ಅನಾವಶ್ಯಕ ಜಗಳ ಬೇಡ. ಕೆಟ್ಟ ಮಾತು, ಕೆಟ್ಟ ಯೋಚನೆ ಕಡಿಮೆ ಮಾಡಿ. ಸಾಧ್ಯವಾದಷ್ಟು ಸತ್ಯ ಮತ್ತು ಸರಳ ಜೀವನದಲ್ಲಿ ನಡೆಯಿರಿ. ಧನಸ್ಸು ರಾಶಿಯವರೇ, ಗುರು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಸರಿಯಾದ ದಾರಿಗೆ ನಡೆಸಲಿ. ಆರೋಗ್ಯ, ಶಾಂತಿ, ನೆಮ್ಮದಿ ಈ ಮೂರು ನಿಮ್ಮ ಮನೆ ಬಾಗಿಲು ತಟ್ಟಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದೇ ರೀತಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.